ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಫಸ್ಟ್ PUC ಕನ್ನಡದ ಕಾವ್ಯ ಭಾಗ ಹಲುಬಿದಳ್ ಕಲ್ಮರಂ ಕರಗುವಂತೆ ಎನ್ನುವಂಥ ಕಾವ್ಯ ಭಾಗದ ಪ್ರಶ್ನೋತ್ತರವನ್ನು ನಾವಿದಿನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಈ ಕಾವ್ಯ ಭಾಗವನ್ನು ರಚನೆ ಮಾಡಿರುವವರು ಲಕ್ಷ್ಮೀಶ ಅವರು. ಓಕೆ, ಫಸ್ಟ್ ಮೈನ್ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಫಸ್ಟ್ ಕ್ವಶನ್. ಅಹಹಯಂ ದಡಿಗಡಿಗೆ ತಲೆಗೊಡಹುವಂತಿರಲ್ಕೆ. ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತದಿಂದಾಯ್ದ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಲಕ್ಷ್ಮಣನು ರಾಮನ ಆಜ್ಞೆಯಂತೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಲು ರಥದಲ್ಲಿ ಅವಳನ್ನು ಕುಳ್ಳರಿಸಿಕೊಂಡು ಹೊರಟನು. ಆಗ ಲಕ್ಷ್ಮಣನ ರಥದ ಮೇಲಿದ್ದ ಪತಾಕೆಯು ಅತ್ತಿತ್ತ ಹೊಯ್ದಾಡುತ್ತಿತ್ತು. ಅದು ಅತ್ತಿತ್ತ ವಾಲಾಡುತ್ತಿದ್ದು, ರಘುರಾಮನು ತನ್ನ ಹೆಂಡತಿಯನ್ನು ತ್ಯಜಿಸುತ್ತಿರುವುದು ಸರಿಯಲ್ಲ ಎಂದು ತಲೆಯನ್ನು ಅಲ್ಲಾಡಿಸಿದಂತೆ ಇದ್ದಿತೆಂದು ಕವಿಯು ವಿವರಿಸಿದ್ದಾನೆ. ಅಯೋಧ್ಯೆಯ ಜನರು ಕೂಡ ಇದು ಪರಮದಾರುಣ ಎಂದೇ ದುಃಖಿಸುತ್ತಾರೆ. ಇಲ್ಲಿಗೆ ಕೈ ತಂದೆ ಸೌಮಿತ್ರಿ ಹೇಳೆಂದು. ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತದಿಂದ ಸ್ವೀಕರಿಸಲಾದ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಸೀತೆಯು ತನ್ನನ್ನು ಕಾಡಿಗೆ ಕರೆತಂದ ಲಕ್ಷ್ಮಣನನ್ನು ಉದ್ದೇಶಿಸಿ ಈ ಮಾತನ್ನು ಆಡುವಳು. ಶ್ರೀರಾಮನಾಜ್ಞೆಯಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿಗೆ ಕರೆತರುತ್ತಾನೆ. ಆದರೆ ಸೀತೆಗೆ ರಾಮನ ಉದ್ದೇಶ ತಿಳಿಯದು. ಅವಳು ತನ್ನ ಬಯಕೆಯಂತೆ ಋಷಿಗಳ ಆಶ್ರಮಕ್ಕೆ ಸಂದರ್ಶನ ನೀಡಲು ಬಂದಿರುವನೆಂದೇ ಭಾವಿಸಿದ್ದಳು. ಆದರೆ ಋಷಿ ಆಶ್ರಮದ ಸೂಚನೆಗಳೇನೊಂದೂ ಇಲ್ಲದ ಭೀಕರ ಕಾಡಿಗೆ ಲಕ್ಷ್ಮಣನು ತಂದಿರುವುದನ್ನು ನೋಡಿ ಅವಳು ಲಕ್ಷ್ಮಣನಿಗೆ ನನ್ನನ್ನು ಇಲ್ಲಿಗೆ ಕರೆತಂದುದೇಕೆ ಎಂದು ಪ್ರಶ್ನಿಸುವ ಸಂದರ್ಭ ಇದಾಗಿದೆ. ಪ್ರಶ್ನೆ 3. ಮೆಲ್ಲನೆ ಬಿಪಿನ ಕೊಡಗೊಂಡು ಬಂದೆ. ಲಕ್ಷ್ಮೀಶ ಕವಿಯು ಬರೆದಿರುವ ಜೈಮಿನಿ ಭಾರತದಿಂದಾಯ್ದ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಲಕ್ಷ್ಮಣನು ಸೀತೆಯನ್ನು ಉದ್ದೇಶಿಸಿ ಹೇಳುವನು. ಋಷಿ ಆಶ್ರಮಗಳಿಗೆ ಕರೆದೊಯ್ಯದೆ ಈ ಭೀಕರವಾದ ಕಾಡಿಗೆ ಕರೆತಂದುದೇಕೆಂದು ಕೇಳಿದ ಸೀತೆಗೆ ಲಕ್ಷ್ಮಣನು ರಾಮನ ಸೀತಾ ಪರಿತ್ಯಾಗದ ವಿಷಯವನ್ನು ಹೇಳುವನು. ರಾಮನು ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ಬರಲು ಆಜ್ಞಾಪಿಸಿರುವ ಕಾರಣದಿಂದ ನಿನ್ನನ್ನು ಈ ಕಾಡಿಗೆ ಕರೆತಂದನೆಂದು ಹೇಳಿದ ಲಕ್ಷ್ಮಣನು ಎಲ್ಲಿಂದ ನೀನು ಎಲ್ಲಿಗೆ ಬೇಕಾದರೂ ಹೋಗಬಹುದೆಂದು ಕಣ್ಣೀರು ಸುರಿಸಿಕೊಂಡು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಕಾಣಬಹುದಾಗಿದೆ. ಪ್ರಶ್ನೆ 4. ರಾಮನ ಸೇವೆ ಸಂದುದೇ ತನಗೆ. ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತದಿಂದ ಆಯ್ದುಕೊಂಡಿರುವ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಕಾವ್ಯ ಭಾಗದಲ್ಲಿ ಮೂರ್ಛೆ ಹೊಂದಿರುವ ಸೀತೆಯನ್ನು ಉಪಚರಿಸುತ್ತಾ ಲಕ್ಷ್ಮಣನು ಈ ಮೇಲಿನ ಮಾತನ್ನು ಹೇಳಿಕೊಳ್ಳುತ್ತಾನೆ. ಶ್ರೀರಾಮನು ತನ್ನನ್ನು ಬಿಟ್ಟನೆಂದು ತಿಳಿದ ಕ್ಷಣ ಸೀತೆಯು ಫಲಿತ ಕದಳಿ ವೃಕ್ಷವು ಬಿರುಗಾಳಿಗೆ ಸಿಲುಕಿ ನೆಲಕ್ಕುರುಳುವಂತೆ ನೆಲಕ್ಕೆ ಬಿದ್ದು ಮೂರ್ಛೆ ಹೋದಳು. ಅವಳಿಗೆ ಎಲೆಯ ನೆರಳು, ವಸ್ತ್ರದ ಗಾಳಿ ಹಾಕಿ ಉಪಚರಿಸಿದ ಲಕ್ಷ್ಮಣನು ಸೀತೆ ಮಾತೆಗೊದಗಿದ ಸ್ಥಿತಿಯನ್ನು ಕಂಡು ದುಃಖಿಸುತ್ತಾ ಶ್ರೀರಾಮನ ಸೇವೆ ಸಂದುದೇ ತನಗೆ ಎಂಬ ಈ ಮೇಲಿನ ಮಾತನ್ನು ಹೇಳಿಕೊಳ್ಳುವನು. ಹರದನುವ ಮುರಿದೆನ್ನಂ ಮದುವೆಯಾದ. ಮಹಾಕವಿ ಲಕ್ಷ್ಮೀಶನು ಬರೆದಿರುವ ಜೈಮಿನಿ ಭಾರತವೆಂಬ ಸುಪ್ರಸಿದ್ಧ ಕಾವ್ಯದಿಂದ ಆಯ್ದುಕೊಳ್ಳಲಾಗಿರುವ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಇದನ್ನು ಸೀತೆ ಲಕ್ಷ್ಮಣನನ್ನು ಉದ್ದೇಶಿಸಿ ಹಾಡುವಳು. ಸೀತೆಯು ರಾಮನು ತನ್ನನ್ನು ತ್ಯಜಿಸಿದನೆಂಬ ವಿಚಾರವು ಅಚ್ಚರಿಯನ್ನು ತಂದಿತು. ಅವಳಿಗೆ ತನ್ನ ಹಿಂದಿನ ಘಟನೆಗಳು ನೆನಪಿಗೆ ಬರುತ್ತವೆ. ಶ್ರೀರಾಮನು ವಿಶ್ವಾಮಿತ್ರರೊಡನೆ ಮಿಥಿಲೆಗೆ ಬಂದದ್ದು,
ಜನಕನು ಪಣವಾಗಿಟ್ಟಿದ್ದ ಶಿವಧನಸ್ಸನ್ನು ಮುರಿದು ತನ್ನನ್ನು ವಿವಾಹವಾಗಿದ್ದು ಪ್ರೀತಿಯಿಂದ ಬಾಳಿವೆ ಮಾಡಿದ್ದೆಲ್ಲವೂ ನೆನಪಿಗೆ ಬರುತ್ತದೆ. ಇಷ್ಟೊಂದು ಪ್ರೀತಿಸುತ್ತಿದ್ದ ಶ್ರೀರಾಮನು ಈಗ ಯಾವ ದೋಷವನ್ನು ಕಂಡು ನನ್ನನ್ನು ತ್ಯಜಿಸಿದನೆಂಬುದೇ ಆಕೆಗೆ ಬಗೆಹರೆಯದ ಸಂಗತಿಯಾಗಿದೆ. ಪ್ರಶ್ನೆ 6. ಲೋಕದರಸೆ ಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ. ಉಪಮಾಲೋಲನಾದ ಲಕ್ಷ್ಮೀಶ ಕವಿಯು ಬರೆದಿರುವ ಜೈಮಿನಿ ಭಾರತದಿಂದ ಆಯ್ದ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಕಾವ್ಯಭಾಗದಲ್ಲಿ ಲಕ್ಷ್ಮಣನನ್ನು ಉದ್ದೇಶಿಸಿ ಸೀತೆಯು ಈ ಮಾತನ್ನಾಡುತ್ತಾಳೆ. ಶ್ರೀರಾಮ ಒಬ್ಬ ಮಹಾರಾಜ. ಅವನು ಏನು ಬೇಕಾದರೂ ಮನಸ್ಸಿಗೆ ಬಂದುದನ್ನು ಮಾಡಬಹುದು. ಅದರಂತೆಯೇ ಈಗ ತನ್ನನ್ನು ಕಾಡಿಗೆ ಅಟ್ಟಿದ್ದಾನೆ. ಲೋಕದರಸ ತಪ್ಪನ್ನೇ ಮಾಡಲಿ, ಸರಿಯಾದುದನ್ನೇ ಮಾಡಲಿ, ಅದನ್ನು ಸೇವಕರಾದವರು ಮಾಡಬೇಡ, ಮಾಡು ಎಂದು ಹೇಳುವುದಿಲ್ಲವೇ? ಹೇಳಬಾರದೆ? ನನ್ನನ್ನು ಕಾಡಿಗಟ್ಟಿದ್ದನ್ನು ಯಾರೂ ಪ್ರಶ್ನಿಸಿರಲಿಲ್ಲವೇಕೆ? ಅರಸ ಮಾಡಿದ್ದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲವೇ? ಎಂದು ಮುಂತಾಗಿ ಲಕ್ಷ್ಮಣನನ್ನು ಪ್ರಶ್ನಿಸುತ್ತಾಳೆ. ರಾಜನಾದ ಮಾತ್ರಕ್ಕೆ ಅನ್ಯಾಯ ಮಾಡಬಾರದಲ್ಲವೇ ಎಂಬ ಅವಳ ಆಲೋಚನೆಯ ಕ್ರಮ ಪ್ರಜಾಸತ್ತಾತ್ಮಕವಾಗಿಯೇ ಇದೆ. ಸಲುಹಿಕೊಂಬುದು ತನ್ನ ಮಾತೆಯಂ. ಲಕ್ಷ್ಮೀಶನು ಬರೆದಿರುವ ಜೈಮಿನಿ ಭಾರತದಿಂದ ಆಯ್ದುಕೊಂಡಿರುವ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಕಾವ್ಯಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ವನದೇವತೆಗಳನ್ನು ಕುರಿತು ಲಕ್ಷ್ಮಣನು ಈ ಮಾತನ್ನಾಡುವನು. ಸೀತೆಯನ್ನು ಒಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ತಾನೊಬ್ಬನೇ ಅಯೋಧ್ಯೆಗೆ ಹಿಂದಿರುಗಬೇಕಾದ ಸಂದರ್ಭದಲ್ಲಿ ಲಕ್ಷ್ಮಣನು ಸೀತೆಯ ಕ್ಷೇಮಕ್ಕಾಗಿ ವನವನ್ನು, ವನದಲ್ಲಿರುವ ಮರಗಳನ್ನು, ಮೃಗ, ಕ್ರಿಮಿ, ಕೀಟ, ಪಕ್ಷಿಗಳನ್ನು, ಲತಾ, ಹುಲ್ಲು, ಪೊದೆ, ಪಂಚಭೂತಗಳನ್ನು, ದಿಕ್ಕಿನ ದೇವತೆಗಳನ್ನು ಕೈ ಮುಗಿದು ಪ್ರಾರ್ಥಿಸುವನು. ಅಲ್ಲದೆ ದೇವಗಂಗೆ ಹಾಗೂ ಭೂತಾಯಿಯನ್ನು ಪ್ರಾರ್ಥಿಸಿ ತನ್ನ ತಾಯಿಯಾದ ಸೀತಾಮಾತೆಯನ್ನು ನಿಮ್ಮೆಲ್ಲರ ವಶಕ್ಕೆ ಒಪ್ಪಿಸಿ ಹೋಗುತ್ತಿರುವೆ. ಆಕೆಯನ್ನು ಸಲುಹಿಕೊಳ್ಳಿರೆಂದು ಲಕ್ಷ್ಮಣನು ಕೈ ಮುಗಿದು ಬೇಡಿಕೊಳ್ಳುವ ಸಂದರ್ಭ ಇದಾಗಿದೆ. ಪ್ರಶ್ನೆ 8. ಜಗದೊಳುತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಲಕ್ಷ್ಮೀಶ ಕವಿಯು ಬರೆದಿರುವ ಜೈಮಿನಿ ಭಾರತದ ಕಾವ್ಯಭಾಗವಾದ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಕಾವ್ಯಭಾಗದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಸೀತೆಗೆ ಒದಗಿದ ಕಡುಕಷ್ಟವನ್ನು ನೋಡಿ ಕಾಡಿನಲ್ಲಿದ್ದ ಪಕ್ಷಿಗಳು, ಮೃಗಗಳು, ಜಂತುಗಳು ಸೀತೆಯನ್ನು ಸುತ್ತುವರಿದು ಜೋಲು ಮುಖದಿಂದ ದುಃಖಿಸಿದವಂತೆ. ಮರ, ಗಿಡ, ಬಳ್ಳಿಗಳೆಲ್ಲವೂ ಬಾಡಿದವಂತೆ. ಮೃಗ ಪಕ್ಷಿಗಳು ತಮ್ಮೊಳಗಿನ ವೈರವನ್ನು, ಆಹಾರ ಸೇವಿಸುವುದನ್ನು ಮರೆತು ಸೀತೆಯ ದುಃಖದಲ್ಲಿ ಭಾಗಿಯಾದವು. ಈ ಸಂದರ್ಭವನ್ನು ವಿವರಿಸುತ್ತಾ ಕವಿಯು ಜಗತ್ತಿನಲ್ಲಿ ಉತ್ತಮರಿಗೆ ಕೆಡುಕಾದರೆ ಯಾರು ತಾನೇ ಸಹಿಸಿಕೊಳ್ಳುತ್ತಾರೆ ಎಂದು ಪ್ರಶ್ನಿಸಿದ್ದಾನೆ. ಪ್ರಶ್ನೆ 9. ಹಲುಬಿದಳ್ ಕಲ್ಮರಂ ಕರಗುವಂತೆ. ಲಕ್ಷ್ಮೀಶ ಕವಿಯು ಬರೆದಿರುವ ಜೈಮಿನಿ ಭಾರತದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಂಡಿದ್ದು ಪ್ರಸ್ತುತ ಪದ್ಯಭಾಗದ ಶೀರ್ಷಿಕೆಯೂ ಇದೇ ಆಗಿದೆ. ಸೀತೆಯು ತನಗೊದಗಿದ ದುಸ್ಥಿತಿಯನ್ನು ನೋಡಿ ಅಪಾರವಾಗಿ ಮರುಗುತ್ತಾಳೆ. ತಾನು ಜನಕ ಮಹಾರಾಜನ ವಂಶದಲ್ಲಿ ಜನಿಸಿ ರಘುವಂಶದ ದಶರಥ ಮಹಾರಾಜನ ಸೊಸೆಯಾಗಿರುವವಳು ತನಗೆ ಕಾಡಿನಲ್ಲಿ ಒಬ್ಬಂಟಿಯಾಗಿ ಬಾಳಬೇಕಾದ ಸ್ಥಿತಿ ಉಂಟಾಯಿತೇ ಎಂದು ದುಃಖಿಸಿದಳು. ಅವಳು ದುಃಖಿಸುವ ಪರಿಯಿಂದ ಮರ, ಕಲ್ಲು, ಬಂಡೆಗಳು ಕರಗಿತೆಂದು ಕವಿಗಳು ಈ ಸಂದರ್ಭವನ್ನು ವಿವರಿಸಿದ್ದಾನೆ. ಕಲ್ಲು ಕಠಿಣವಾದುದು, ಅದು ಕೂಡ ಸೀತೆಯ ದುಃಖಕ್ಕೆ ಕರಗಿತೆಂಬಲ್ಲಿ ಸೀತೆಯ ದುಃಖದ ತೀವ್ರತೆಯನ್ನು ಕವಿ ಈ ವಾಕ್ಯದ ಮೂಲಕ ಪರಿಣಾಮಕಾರಿಯಾಗಿ ವಿವರಿಸಿದರು ಎಂದೆನ್ನಬಹುದು. ಜನಕಂಗೆ ನಾವನ್ಯರಲ್ಲ.
ಈ ಮೇಲಿನ ವಾಕ್ಯವನ್ನು ಲಕ್ಷ್ಮೀಶ ಕವಿಯು ರಚಿಸಿರುವ ಜೈಮಿನಿ ಭಾರತದಿಂದಾಯ್ದ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ವಾಲ್ಮೀಕಿ ಮುನಿಯು ಸೀತೆಯನ್ನ ಉದ್ದೇಶಿಸಿ ಈ ಮೇಲಿನ ಮಾತನ್ನಾಡುವನು. ವಾಲ್ಮೀಕಿ ಮಹರ್ಷಿಯು ತನ್ನ ಶಿಷ್ಯರೊಂದಿಗೆ ಯೂಪಸ್ತಂಭವನ್ನು ಅರಸುತ್ತಾ ಕಾಡಿಗೆ ಬಂದಾಗ ವನದೇವತೆಯಂತೆ ರೋದಿಸುತ್ತಾ ನೆಲದ ಮೇಲೆ ಬಿದ್ದಿದ್ದ ಸೀತೆಯನ್ನು ನೋಡಿದನು. ತುಂಬು ಗರ್ಭಿಣಿಯಾಗಿದ್ದ ಆಕೆಯನ್ನು ಸಂತೈಸಿ ತಮ್ಮ ಆಶ್ರಮಕ್ಕೆ ಬಂದು ನೆಲೆಸಬೇಕೆಂದು ತಾವು ಅಪರಿಚಿತರೇನಲ್ಲ, ಜನಕ ಮಹಾರಾಜನಿಗೆ ಪರಿಚಿತರೇ, ಈ ಬಗ್ಗೆ ಯಾವುದೇ ಸಂದೇಹ ಬೇಡವೆಂದು ವಾಲ್ಮೀಕಿ ಮುನಿಗಳು ಸೀತೆಗೆ ಹೇಳುವ ಸಂದರ್ಭ ಇದಾಗಿದೆ. ನೆಕ್ಸ್ಟ್ ಮೈನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೌಮಿತ್ರಿ ಸೀತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋದನು? ಸೌಮಿತ್ರಿಯು ಸೀತೆಯನ್ನು ಗಂಗಾ ನದಿ ತೀರದ ಅರಣ್ಯಕ್ಕೆ ಕರೆದುಕೊಂಡು ಹೋದನು. ರಾಮನ ಆಜ್ಞೆ ಏನು? ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಬೇಕೆಂಬುದೇ ರಾಮನ ಆಜ್ಞೆಯಾಗಿತ್ತು. ಲಕ್ಷ್ಮಣನ ಮಾತು ಕೇಳಿದ ಸೀತೆ ಭೂಮಿಗೆ ಹೇಗೆ ಬಿದ್ದಳು? ಲಕ್ಷ್ಮಣನ ಮಾತನ್ನು ಕೇಳಿದ ಸೀತೆಯು ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿದ ಫಲಿತ ಕದಳಿ ವೃಕ್ಷದಂತೆ ಭೂಮಿಯ ಮೇಲೆ ಬಿದ್ದಳು. ಕಾಡಿನಲ್ಲಿ ತನಗೆ ಯಾರ ನೆರವುಂಟೆಂದು ಸೀತೆ ಹೇಳುತ್ತಾಳೆ. ಕಾಡಿನಲ್ಲಿರುವ ಉಗ್ರ ಜಂತುಗಳ ನೆರವು ತನಗುಂಟೆಂದು ಸೀತೆಯು ಹೇಳುತ್ತಾಳೆ. ಸೀತೆ ಯಾರಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ? ಸೀತೆ ರಘುರಾಮನಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ. ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡುತ್ತಾಳೆ? ಸೀತೆ ಲಕ್ಷ್ಮಣನ ಪ್ರಯಾಣದಲ್ಲಿ ಅಡಿಗಡಿಗೆ ಕ್ಷೇಮ ಸುಖವಾಗಲೆಂದು ಹಾರೈಸಿ ಬೀಳ್ಕೊಡುತ್ತಾಳೆ. ಭೂದೇವಿಯ ಮಗಳು ಯಾರು? ಭೂದೇವಿಯ ಮಗಳು ಸೀತೆ. ವಾಲ್ಮೀಕಿ ಏನನ್ನು ಹುಡುಕುತ್ತಾ ವನಕ್ಕೆ ಬಂದನು? ವಾಲ್ಮೀಕಿ ಯೂಪವನ್ನು ಅರಸುತ್ತಾ ವನಕ್ಕೆ ಬಂದನು. ರಾವಣಾರಿ ಎಂದರೆ ಯಾರು? ರಾವಣಾರಿ ಎಂದರೆ ಶ್ರೀರಾಮ. ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ಯಾರು? ಸೀತೆಯನ್ನು ವಾಲ್ಮೀಕಿ ಆಶ್ರಮಕ್ಕೆ ಕರೆತಂದನು. ನೆಕ್ಸ್ಟ್ ಮೈನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್, ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು? ಸೀತೆಯು ಪ್ರವೇಶಿಸಿದ ಅರಣ್ಯವು ಉಗ್ರ ಮೃಗ ಪಕ್ಷಿಗಳ ಸಮೂಹದಿಂದ ಕಿಕ್ಕಿರಿದಿತ್ತು. ಪೊದೆಗಳು ಅಡಿಗಡಿಗೂ ಇದ್ದು ಸಹಿಸಲಸಾಧ್ಯವಾದ ಭಯಂಕರ ಕಾಡಾಗಿದ್ದಿತು. ಲಕ್ಷ್ಮಣ ದುಃಖಿತನಾಗಲು ಕಾರಣವೇನು? ಲಕ್ಷ್ಮಣನಿಗೆ ಶ್ರೀರಾಮನು ಸೀತೆಯನ್ನು ಬಿಟ್ಟು ಬಿಟ್ಟಿರುವ ಸಂಗತಿಯನ್ನು ಹೇಳುವುದು ಹೇಗೆ ಎಂಬ ದುಃಖ ಒಂದು ಕಡೆಯಾದರೆ, ಮಹಾರಾಣಿಯಂತಿರಬೇಕಾದ ಸುಕೋಮಲ ಸೀತೆಯನ್ನು ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬೇಕೆಂಬ ದುಃಖ ಮತ್ತೊಂದು ಕಡೆ. ಬಿಡದಿದ್ದರೆ ರಾಮನು ಕೋಪಿಸಿಕೊಳ್ಳಬಹುದೆಂಬ ಆತಂಕ ಮತ್ತೊಂದು ಕಡೆ. ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು? ಮೂರ್ಛಿತಳಾದ ಸೀತೆಯನ್ನು ಕಂಡು ದುಃಖಿಸಿದ ಲಕ್ಷ್ಮಣನು ದೊಡ್ಡದೊಂದು ಎಲೆಯನ್ನು ಛತ್ರಿಯಂತೆ ಹಿಡಿದು ನೆರಳನ್ನು ಒದಗಿಸಿದನು. ನೀರನ್ನು ಸಿಂಪಡಿಸಿದನು. ತನ್ನ ಮೇಲ್ವಸ್ತ್ರದ ತುದಿಯಿಂದ ಗಾಳಿ ಬೀಸಿ ಸೀತೆಯನ್ನು ಉಪಚರಿಸಿದನು. ಸೀತೆ ಸೌಮಿತ್ರಿಯನ್ನು ಹಿಂತಿರುಗಿ ಹೋಗೆಂದು ಏಕೆ ಹೇಳಿದಳು? ಕಾಡಿನಲ್ಲಿ ತಡ ಮಾಡಿದರೆ ಶ್ರೀರಾಮನು ಕೋಪಿಸಿಕೊಳ್ಳಬಹುದು ಮತ್ತು ಅಯೋಧ್ಯೆಯಲ್ಲಿ ರಾಮನು ಏಕಾಂಗಿಯಾಗಿರುವನು. ಆದ್ದರಿಂದ ಸೀತೆಯು ಸೌಮಿತ್ರಿಯನ್ನು ಹಿಂದಿರುಗಿ ಹೋಗೆಂದು ಹೇಳಿದಳು. ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಕಾಡಿನಲ್ಲಿರುವ ಮೃಗ ಪಕ್ಷಿ ಜಂತುಗಳೆಲ್ಲ ಸೀತೆಗೊದಗಿದ ಕಡುಕಷ್ಟಕ್ಕಾಗಿ ಮರುಗಿದವು. ಅವುಗಳು ಜೋಲು ಮೋರೆಯನ್ನು ಹಾಕಿಕೊಂಡು ತಮ್ಮೊಳಗಿನ ವೈರವನ್ನು ಮರೆತವು. ಆಹಾರ ಸ್ವೀಕಾರವನ್ನು ಮರೆತು ಸೀತೆಯ ಸುತ್ತ ನಿಂತು ಅವಳ ದುಃಖದಲ್ಲಿ ಭಾಗಿಯಾಗುವ ಮೂಲಕ ಅವಳನ್ನು ಉಪಚರಿಸಿದವು. ನೆಕ್ಸ್ಟ್ ಮೈನ್ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಸೀತೆ ಲಕ್ಷ್ಮಣರು ಮಹಾರಣ್ಯ ಪ್ರವೇಶಿಸಿದ ಸನ್ನಿವೇಶವನ್ನು ವಿವರಿಸಿ. ಸೀತೆ ಮತ್ತು ಲಕ್ಷ್ಮಣರು ಅಯೋಧ್ಯೆಯಿಂದ ಹೊರಟು ಗಂಗಾ ನದಿ ತೀರದಲ್ಲಿ ರಥದಿಂದ ಇಳಿದರು. ಇಬ್ಬರೂ ಮೊದಲಿಗೆ ಗಂಗಾ ನದಿಗೆ ನಮಸ್ಕರಿಸಿದರು.
ಗಂಗೆಯಲ್ಲಿ ಮಿಂದು ನಾವಿಕರ ನೆರವಿನಿಂದ ದೋಣಿಯಲ್ಲಿ ಗಂಗೆಯನ್ನು ದಾಟಿ ಘೋರಾರಣ್ಯವನ್ನು ಪ್ರವೇಶಿಸಿದರು. ಅರಣ್ಯವು ಉಗ್ರ ಮೃಗ ಪಕ್ಷಿಗಳ ಸಮೂಹದಿಂದ ಘೂ ಎನ್ನುವಂತಿತ್ತು. ಕಾಲಿಡಲು ಸಾಧ್ಯವಿಲ್ಲವೆಂಬ ಪೊದೆಗಳ ಕರ್ಕಶವಾದ ಹಾದಿಯಲ್ಲಿ ಅವರು ಮುಂದುವರೆದರು. ಆ ಭಯಂಕರವಾದ ಅರಣ್ಯವು ಜಾನಕಿಗೆ ಹಲವು ಬಗೆಯ ಭ್ರಮೆಯನ್ನ ಮೂಡಿಸಿತು. ಆ ಮಹಾ ಅಡವಿಯು ಜಾನಕಿಯ ಕಣ್ಣಿಗೆ ಘೋರಾತರವಾಗಿ ಕಂಡಿತು. ಋಷಿ ಮುನಿಗಳ ಆಶ್ರಮಗಳು ಕಣ್ಣಿಗೆ ಕಾಣದ ಸೀತೆ ಕಂಗಾಲಾದಳು. ಲಕ್ಷ್ಮಣನು ದುಃಖದಿಂದ ಮೌನವಾಗಿದ್ದನು. ಕಾಡಿನಲ್ಲಿ ಜಾನಕಿ ಏನೇನು ಕಾಣಲು ಬಯಸಿದಳು. ಭೀಕರವಾದ ಕಾಡಿಗೆ ಲಕ್ಷ್ಮಣನು ಕರೆತಂದುದನ್ನು ನೋಡಿ ಜಾನಕಿಗೆ ಆಶ್ಚರ್ಯವಾಯಿತು. ವಾಸ್ತವವಾಗಿ ಅವಳು ಋಷಿ ಮುನಿಗಳ ಆಶ್ರಮಕ್ಕೆ ಭೇಟಿ ನೀಡಬೇಕೆಂಬ ಬಯಕೆಯನ್ನ ಹೊಂದಿದ್ದಳು. ಉತ್ತಮ ಮುನಿವರ ಪವಿತ್ರವಾದ ವನಗಳನ್ನು ಅವಳು ನಿರೀಕ್ಷಿಸಿದ್ದಳು. ಸಿದ್ಧರ ಆಶ್ರಮಗಳನ್ನು, ಮಂಗಳಕರವಾದ ಸ್ಥಳಗಳನ್ನು, ಹವಿಸ್ಸಿನ ಕಂಪು ಬೀರುವ ಹೊಗೆಯನ್ನು, ಯಜ್ಞ ಯಾಗ ಹೋಮಾದಿಗಳು ನಡೆಯುವ ತಾಣವನ್ನು, ಋಷಿಗಳು ವಾಸ ಮಾಡುವ ಕುಟೀರಗಳಿಂದ ಹೊರಹೊಮ್ಮುವ ವೇದಶಾಸ್ತ್ರ ಪಾರಾಯಣದ ಧ್ವನಿಗಳನ್ನು ಜಾನಕಿಯು ಕಾಣಬಯಸಿದ್ದಳು. ಆದರೆ ಯಾವುವೂ ಇಲ್ಲದ ಘೋರಾರಣ್ಯಕ್ಕೆ ಲಕ್ಷ್ಮಣನು ಸೀತೆಯನ್ನು ಕರೆತಂದು ಆಕೆಯನ್ನು ನಿರಾಸೆಗೊಳಿಸಿದನು. ಸೀತೆಯನ್ನು ಕಾಡಿನಲ್ಲಿ ಬಿಡಲು ಬಂದ ಲಕ್ಷ್ಮಣನ ಬೇಗುದಿ ಹೇಗಿತ್ತು. ಆಜ್ಞೆಯನ್ನು ಮೀರಲಾಗದೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗಲು ಬಂದ ಲಕ್ಷ್ಮಣನ ಮನಸ್ಸಿನ ದುಃಖ ಅಪಾರವಾದುದು. ಮನದಲ್ಲಿಯೇ ಅಪಾರವಾದ ದುಃಖವನ್ನ ನುಂಗಿಕೊಂಡು ಮೌನವಾಗಿದ್ದನು. ರಾಮನ ಸೀತಾ ಪರಿತ್ಯಾಗದ ವಿಷಯವನ್ನು ಸೀತೆಗೆ ತಿಳಿಸುವುದು ಹೇಗೆಂದು ಅವನು ಪೇಚಾಡಿಕೊಂಡನು. ಅಲ್ಲದೆ ಸೂರ್ಯವಂಶದ ಮಹಾರಾಣಿಯಾದ ಸೀತೆಯನ್ನು ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬೇಕೆನ್ನುವ ವಿಚಾರ ಅವನನ್ನು ಅಪಾರವಾಗಿ ನೋಯಿಸಿತು. ಬಿಟ್ಟು ಹೋಗದಿದ್ದರೆ ಶ್ರೀರಾಮನೇನೆನ್ನುವನೋ ಎಂಬ ಭಯ. ವಿಚಾರ ತಿಳಿದು ಮೂರ್ಛೆಗೆ ಜಾರಿದ ಸೀತೆಯನ್ನು ಆತ ಅಳುತ್ತಲೇ ಉಪಚರಿಸುವನು. ಕೊನೆಗೆ ತುಂಬು ಗರ್ಭಿಣಿಯಾದ ಆಕೆಯ ಕ್ಷೇಮಕ್ಕಾಗಿ ವನ ವೃಕ್ಷಗಳನ್ನು, ವನದೇವತೆ, ದಿಗ್ದೇವತೆಗಳನ್ನು, ಪಂಚಭೂತಗಳನ್ನು, ನೆಲತಾಯಿಯನ್ನು ಕೈಮುಗಿದು ಪ್ರಾರ್ಥಿಸಿ ಅಳುತ್ತಲೇ ಅಯೋಧ್ಯೆಗೆ ಹಿಂದಿರುಗಿದನು. ನೆಕ್ಸ್ಟ್ ಕ್ವಶನ್. ರಾಮನ ಆಜ್ಞೆಯನ್ನು ಲಕ್ಷ್ಮಣನು ಸೀತೆಗೆ ಹೇಗೆ ತಿಳಿಸಿದ? ಲಕ್ಷ್ಮಣನು ಸೀತೆಗೆ ರಾಮನ ಆಜ್ಞೆಯನ್ನು ತಿಳಿಸಲಾಗದೆ ಒದ್ದಾಡಿದನು. ಕೊನೆಗೆ ನಿಧಾನವಾಗಿ, ದೇವಿ, ನಾನು ಇದುವರೆಗೂ ಈ ಸಂಗತಿಯನ್ನು ನಿನಗೆ ಹೇಳಲಾಗಲಿಲ್ಲ. ಶ್ರೀರಾಮನು ತನ್ನನ್ನು ಒಂದು ಅಪವಾದ ಬಂದು ಆವರಿಸಿದ್ದರಿಂದ ನಿನ್ನನ್ನು ಪರಿತ್ಯಾಗ ಮಾಡಿದ್ದಾನೆ. ಅವನ ಆಜ್ಞೆಯಂತೆ ನಾನು ನಿನ್ನನ್ನು ಕಾಡಿಗೆ ಕರೆತಂದು ಬಿಟ್ಟಿದ್ದೇನೆ. ಪ್ರಭುವಿನ ಆಜ್ಞೆಯನ್ನು ಮೀರಲಾಗದೆ ಈ ಕಾಡಿಗೆ ನಿನ್ನನ್ನು ಕರೆತರಬೇಕಾಯಿತು. ಇಲ್ಲಿಂದ ಮುಂದೆ ನೀನು ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂದು ನುಡಿದನು. ಲಕ್ಷ್ಮಣನು ಈ ವಿಚಾರವನ್ನು ಮೆಲ್ಲನೆ ಯೋಚಿಸಿ ಹೇಳಿದನಾದರೂ ಸೀತೆಗೆ ಅದು ಬಿರುಗಾಳಿಯಂತೆ ಬಂದು ಅಪ್ಪಳಿಸಿತು. ಸೀತೆ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಂಡು ಹೇಗೆ ದುಃಖಿಸುತ್ತಾಳೆ. ಶ್ರೀ ರಘುರಾಮನ ಮನೋವಲ್ಲಭೆಯಾದ ತಾನು ಈ ದಟ್ಟಡವಿಯಲ್ಲಿ ಪಿಶಾಚಿಯಂತೆ ಅಲೆಯಬೇಕಾಯಿತಲ್ಲ ಎಂದು ದುಃಖಿಸುವ ಸೀತೆಗೆ ಹಿಂದಿನ ಘಟನೆಗಳೆಲ್ಲ ನೆನಪಿಗೆ ಬರುತ್ತವೆ. ಶ್ರೀರಾಮನು ಕೌಶಿಕ ಮುನಿಗಳೊಡನೆ ಮಿಥಿಲಾಪುರಕ್ಕೆ ಬಂದುದು, ಜನಕನು ಪಣವಾಗಿಟ್ಟಿದ್ದ ಹರಧನಸ್ಸನ್ನು ಮುರಿದು ಸೀತೆಯನ್ನು ವರಿಸಿದ್ದು, ಅನಂತರದ ದಿನಗಳಲ್ಲಿ ಇಬ್ಬರು ಸುಖವಾಗಿ ರಮಿಸಿದ್ದು, ಅರಣ್ಯವಾಸದ ಕಷ್ಟದಲ್ಲೂ ರಾಮ ಜೊತೆ ಬಿಡದೆ ನೋಡಿಕೊಂಡಿದ್ದು, ರಾವಣನು ಹೊತ್ತೊಯ್ದಾಗ ಕಪಿಸೈನ್ಯದೊಂದಿಗೆ ಲಂಕೆಗೆ ಸೇತುವೆ ಕಟ್ಟಿ ದೈತ್ಯಾತಿದೈತ್ಯರೊಡನೆ ಹೋರಾಡಿ ಸೀತೆಯನ್ನು ಕಾಪಾಡಿದ್ದು, ಸೀತೆಯನ್ನು ಅಗ್ನಿಪರೀಕ್ಷೆಗೆ ನೂಕಿ ಪತಿವ್ರತೆ ಎಂದು ಪರೀಕ್ಷಿಸಿದ್ದು, ಇವೆಲ್ಲವೂ ನೆನಪಾಗುತ್ತವೆ. ಇಷ್ಟೆಲ್ಲ ಪ್ರೀತಿಯಿಂದ ನೋಡಿಕೊಂಡ ಶ್ರೀರಾಮನು ಈಗ ತನ್ನಲ್ಲಿ ಯಾವ ಅಪರಾಧವನ್ನು ಕಂಡು ತನ್ನನ್ನು ತ್ಯಜಿಸಿದನೆಂದು ಪರಿಪರಿಯಾಗಿ ಅವಳು ದುಃಖಿಸುತ್ತಾಳೆ. ಕಾಡಿನಲ್ಲಿ ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಲಕ್ಷ್ಮಣನು ಯಾರಿಗೆ
ಹೇಗೆ ವಹಿಸಿದನು. ಸೀತೆಯು ಸೌಮಿತ್ರಿಯನ್ನು ಅಯೋಧ್ಯೆಗೆ ಹಿಂತಿರುಗಬೇಕೆಂದು ಸೂಚಿಸಿದಾಗ ಅವನು ಕಾಡಿನಲ್ಲಿರುವ ಪ್ರತಿಯೊಂದನ್ನು ಸೀತೆಯನ್ನು ರಕ್ಷಿಸಬೇಕೆಂದು ಬೇಡಿಕೊಳ್ಳುತ್ತಾನೆ. ಅವನು ಅರಣ್ಯವನ್ನು ಬೇಡಿಕೊಳ್ಳುತ್ತಾನೆ. ಕಾಡಿನಲ್ಲಿರುವ ಮರಗಳಿಗೆ ಸೀತೆಯನ್ನು ಕಾಪಾಡುವಂತೆ ಕೋರುತ್ತಾನೆ. ಕಾಡಿನಲ್ಲಿರುವ ಕ್ರಿಮಿಕೀಟಗಳನ್ನು, ಪಕ್ಷಿಗಳನ್ನು, ಗಿಡ ಮರ ಬಳ್ಳಿಗಳನ್ನು ಪ್ರಾರ್ಥಿಸುವನು. ಹುಲ್ಲಿನ ಪೊದೆಗಳನ್ನು ಕೇಳಿಕೊಳ್ಳುವನು. ಪಂಚಭೂತಗಳನ್ನು ಕುರಿತು ಸೀತೆಯ ಕ್ಷೇಮಕ್ಕಾಗಿ ಬೇಡುವನು. ದಿಕ್ಕಿನ ದೇವತೆಗಳನ್ನು, ಧರ್ಮ ದೇವತೆಯನ್ನು ಸೀತೆಯ ರಕ್ಷಣೆಗಾಗಿ ವಿನಂತಿಸುವನು. ಜಗನ್ಮಾತೆ ಎನಿಸಿರುವ ಗಂಗಾದೇವಿಯನ್ನು ಸೀತೆಯನ್ನು ಸಲಹಬೇಕೆಂದನು ಮತ್ತು ಸೀತೆಯ ತಾಯಿ ಭೂಮಿ ತಾಯಿಯನ್ನು ಪೊರೆಯಬೇಕೆಂದು ಸೂಚಿಸಿದನು. ಈ ಮೇಲಿನ ಎಲ್ಲರಿಗೂ ಸೀತೆಯನ್ನು ನಿಮ್ಮ ಮಗಳಂತೆ ಕಾಪಾಡಿರೆಂದು ಲಕ್ಷ್ಮಣನು ಕೈಮುಗಿದು ಪ್ರಾರ್ಥಿಸಿದನು. ಸೀತೆ ಕಲ್ಮರಂ ಕರಗುವಂತೆ ದುಃಖಿಸಿದ ಪರಿಯನ್ನು ವಿವರಿಸಿ. ಲಕ್ಷ್ಮಣನು ಅಯೋಧ್ಯೆಗೆ ಹಿಂದಿರುಗಿದ ಬಳಿಕ ಸೀತೆಯು ಕಾಡಿನಲ್ಲಿ ಅಬಲೆಯಾದಳು. ತಾನು ಮುಂದೆ ಎಲ್ಲಿಗೆ, ಹೇಗೆ ಹೋಗಬೇಕು, ತನ್ನ ಮುಂದಿನ ದಾರಿ ಯಾವುದೆಂದು ದಿಕ್ಕುಗಳನ್ನು ನೋಡಿ ದಿಕ್ಕು ತೋಚದಾದಳು. ಅವಳ ಮೈ ಕೈಗಳೆಲ್ಲವೂ ಶಿಥಿಲಗೊಂಡಿತ್ತು. ಮೈತುಂಬ ಧೂಳು ಮೆತ್ತಿಕೊಂಡಿತ್ತು. ತಲೆ ಕೂದಲು ಬಿಚ್ಚಿ ಕೆದರಿ ವಿಕಾರಗೊಂಡಿತ್ತು. ಇದ್ಯಾವುದನ್ನು ಗಮನಿಸಿದ ಸೀತೆಯು ತಾನು ಮಿಥಿಲೇಶ್ವರನಾದ ಜನಕರಾಜನ ವಂಶದಲ್ಲಿ ಮಗಳಾಗಿ ಜನಿಸಿದವಳು, ರಘುವಂಶದ ದಶರಥ ಮಹಾರಾಜನ ಸೊಸೆಯಾದವಳು. ಇಂತಹ ತಾನು ಈ ದಟ್ಟವಾದ ಅಡವಿಯಲ್ಲಿ ಬಿದ್ದು ದುಃಖಿಸುವಂತಾಯಿತೇ, ಅಯ್ಯೋ ವಿಧಿಯೇ ಎಂದು ಅಲುಬಿದಳು. ಅವಳ ಶೋಕವನ್ನು ಕಂಡು ಅಲ್ಲಿದ್ದ ಮರಗಳು, ಕಲ್ಲುಗಳು ದುಃಖದಿಂದ ಕರಗಿದವೆಂದು ಕವಿ ವರ್ಣಿಸಿದ್ದಾನೆ. ವಾಲ್ಮೀಕಿ ಸೀತೆಯನ್ನು ಹೇಗೆ ಸಂತೈಸುತ್ತಾನೆ. ವಾಲ್ಮೀಕಿ ಮಹರ್ಷಿಯು ತನ್ನ ಶಿಷ್ಯರೊಡಗೂಡಿ ಯೂಪವನ್ನರಸುತ್ತಾ ಅರಣ್ಯಕ್ಕೆ ಬಂದವನು ಗ್ರೀಷ್ಮ ಋತುವಿನ ಬಿಸಿದ ಧಗೆಗೆ ಸಿಲುಕಿ ಬಸವಳಿದು ಬಿದ್ದು ರೋದಿಸುತ್ತಿದ್ದ ಸೀತೆಯನ್ನು ಕಾಣುತ್ತಾರೆ. ಅವರು ಸೀತೆಯ ಬಳಿ ಬಂದು, ದೇವಿ, ಶೋಕಿಸಬೇಡ, ನೀನು ಅವಳಿ ಮಕ್ಕಳನ್ನು ಪಡೆಯಲಿರುವೆ. ನನ್ನನ್ನು ಸಂದೇಹಿಸಬೇಡ. ನಾನು ಜನಕ ಮಹಾರಾಜನಿಗೆ ಪರಿಚಿತನು, ಅನ್ಯನಲ್ಲ. ನೀನು ನಮ್ಮಾಶ್ರಮಕ್ಕೆ ಬಂದು ಸುಖವಾಗಿರು. ಅಲ್ಲಿ ನಿನ್ನ ಎಲ್ಲ ಬಯಕೆಗಳನ್ನು ನೆರವೇರಿಸಿ ನೋಡಿಕೊಳ್ಳುತ್ತಾ ನಿನಗಿಷ್ಟ ಬಂದಂತೆ ನೀನು ಇರಬಹುದು. ನಿನ್ನನ್ನು ಕ್ಷೇಮವಾಗಿ ನೋಡಿಕೊಳ್ಳುತ್ತೇವೆ ಎಂದು ಸಂತೈಸಿ ಸಮಾಧಾನಪಡಿಸಿ ಸೀತೆಯನ್ನು ತನ್ನ ತಪೋವನಕ್ಕೆ ಕರೆದುಕೊಂಡು ಹೋಗುವರು. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂಬ ಸೀತೆಯ ನಿಲುವನ್ನು ವಿಶ್ಲೇಷಿಸಿ. ಶ್ರೀರಾಮನು ತನ್ನನ್ನು ಕಾಡಿಗೆ ಅಟ್ಟಿದ ವಿಚಾರವನ್ನು ತಿಳಿದ ಕ್ಷಣ ಸೀತೆಯು ಪರಿಪರಿಯಾಗಿ ದುಃಖಿಸಿದಳು. ರಾಮನ ಮನೋವಲ್ಲಭೆಯಾದ ತನ್ನನ್ನು ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಜೊತೆ ಬಿಡದವನು ಈಗ ಯಾವ ಅಪರಾಧವನ್ನು ಕಂಡು ನನ್ನನ್ನು ಪರಿತ್ಯಜಿಸಿದನೆಂದು ಚಿಂತಿಸಿದಳು. ಕೊನೆಗೆ ಅಪವಾದ ಬಂದಾಗ ಶ್ರೀರಾಮನು ಇಂತಹ ನಿರ್ಧಾರಕ್ಕೆ ಬಂದಿರಬಹುದು. ಕರುಣಾಳುವಾದ ಶ್ರೀರಾಮನಲ್ಲಿ ತಪ್ಪಿಲ್ಲ. ಹೆಣ್ಣಾಗಿ ಹುಟ್ಟಿದ ತನ್ನ ಪಾಪವೇ ಹೀಗೆ ಕಾಡಿಸುತ್ತಿದೆ. ಯಾವ ಯಾವ ತಪ್ಪುಗಳನ್ನು ಹಿಂದಿನ ಜನ್ಮದಲ್ಲಿ ಮಾಡಿದ್ದೇನೋ ಅದಕ್ಕಾಗಿಯೇ ವಿಧಿಯು ಈ ಜನ್ಮದಲ್ಲಿ ನನ್ನನ್ನು ಇಂತಹ ಕಷ್ಟಗಳಿಗೆ ಗುರಿ ಮಾಡಿದೆ. ಸಂತೈಸಿಕೊಳ್ಳುವಳು. ಇಲ್ಲಿ ಹೆಣ್ಣಾದವಳು ಎಲ್ಲ ನೋವನ್ನ ನುಂಗಿ ಬದುಕದೆ ವಿಧಿಯಿಲ್ಲ ಎಂಬ ಸಾಮಾಜಿಕ ಅಸಮಾನತೆಯು ಎದ್ದು ಕಾಣುತ್ತಿದೆ. ಪುರುಷನ ನಿರ್ಧಾರವನ್ನು ಪ್ರಶ್ನಿಸುವಂತಿಲ್ಲ, ಪಾಲಿಸದೆ ವಿಧಿಯಿಲ್ಲ ಎಂಬ ಧೋರಣೆ ಇಲ್ಲಿ ಗೋಚರಿಸುತ್ತದೆ. ಭಾಷಾಭ್ಯಾಸ ಇವುಗಳನ್ನು ಬಿಡಿಸಿ ಬರೆಯಿರಿ. ಕಲ್ಮರಂ, ಕಲ್ ಮರ, ಕಲ್ಮರಂ. ಕಲ್ಮರಂ, ಕಲ್ ಮರಂ, ಕಲ್ಮರಂ. ಶಿವಾವಾಸ, ಶಿವ ಆವಾಸ, ಶಿವಾವಾಸ. ಬಿದ್ದಳಂಗನೆ, ಬಿದ್ದಳು ಅಂಗನೆ, ಬಿದ್ದಳಂಗನೆ. ಜಗಜ್ಜನನಿ, ಜಗತ್ ಜನನಿ, ಜಗಜ್ಜನನಿ. ಮಹಾಟವಿ, ಮಹಾಟವಿ, ಮಹಾ ಅಟವಿ, ಮಹಾಟವಿ.
ನಾವನ್ಯರಲ್ಲ. ನಾವು ಅನ್ಯರಲ್ಲ, ನಾವನ್ಯರಲ್ಲ.